ಹಾಯ್ ಫ್ರೆಂಡ್ಸ್, mastmagha.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನರೇಂದ್ರ ಮೋದಿ ಸರ್ಕಾರದ 3ನೇ ಅವಧಿಯ ಮೊದಲ ಪೂರ್ಣಾವಧಿ ಬಜೆಟ್ ಮಂಡನೆಯಾಗಿದೆ. ವಿಕಸಿತ ಭಾರತಕ್ಕಾಗಿ ಈ ಬಜೆಟ್ ಅಂತ ಹೇಳಿದ್ರು. ಇದರಲ್ಲಿ ಶೂನ್ಯ ಬಡತನದ ಗುರಿ, 100% ಉತ್ತಮ ಗುಣಮಟ್ಟದ ಶಿಕ್ಷಣ, ಉತ್ತಮ ಹಾಗೂ ಕೈಗೆಟುಕುವ ದರದಲ್ಲಿ ಎಲ್ಲರಿಗೂ ಆರೋಗ್ಯ, 100% ಉದ್ಯೋಗ, ಕೌಶಲ್ಯಯುತ ಕಾರ್ಮಿಕರ ನಿರ್ಮಾಣ, ಇಂಧನ ಭದ್ರತೆ, ರಫ್ತಿಗೆ ಉತ್ತೇಜನ, ಹೀಗೆ ಸಾಕಷ್ಟು ಲಾಂಗ್ ಟರ್ಮ್ ಗೋಲ್ಸ್ ಇವೆ ಅಂತ ಹೇಳಿದ್ರು. ಬನ್ನಿ, ಈ ಬಜೆಟ್ನ ಎಲ್ಲ ಹೈಲೈಟ್ಸ್ ಅನ್ನು ನಾವೀಗ ನೋಡ್ತಾ ಹೋಗೋಣ. ಒಟ್ಟು 2 ಪಾರ್ಟ್ ನಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಬನ್ನಿ, ಮೊದಲ ಪಾರ್ಟ್ ನಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳ ಕಡೆಗೆ ನಾವು ಗಮನ ಹರಿಸೋಣ. 2025-26ರ ಬಜೆಟ್ ಒಟ್ಟು 6 ಸೆಕ್ಟರ್ಗಳನ್ನ ರಿಫಾರ್ಮ್ ಮಾಡೋ ಉದ್ದೇಶ ಹೊಂದಿದೆ ಅಂತ ಸರ್ಕಾರ ಹೇಳಿದೆ. ಮುಖ್ಯವಾಗಿ ಟ್ಯಾಕ್ಸೇಷನ್, ತೆರಿಗೆ ವಿಚಾರದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ಮಾಡ್ತೀವಿ, ಸುಧಾರಿಸ್ತೀವಿ. ಪವರ್ ಸೆಕ್ಟರ್ ನಲ್ಲಿ ದೊಡ್ಡ ಸುಧಾರಣೆಗಳನ್ನ ತರೋ ಉದ್ದೇಶ ಇದೆ. ನಗರಾಭಿವೃದ್ಧಿಯಲ್ಲಿ ದೊಡ್ಡ ಸುಧಾರಣೆ, ಗಣಿಗಾರಿಕೆಯಲ್ಲಿ ಸುಧಾರಣೆ, ಹಣಕಾಸು ವಿಚಾರಗಳಲ್ಲಿ ಸುಧಾರಣೆ, ಹಾಗೆ ರೆಗ್ಯುಲೇಟರಿ ವಿಚಾರಗಳು ಅಂದ್ರೆ ಸರ್ಕಾರ ಎಲ್ಲಾ ಕಡೆ ಒಂದು ಕಂಟ್ರೋಲ್ ಮಾಡೋದು, ರೆಗ್ಯುಲೇಷನ್, ಅವುಗಳಲ್ಲಿ ನಾವು ರಿಫಾರ್ಮ್ಸ್ ತರ್ತೀವಿ. ಸರ್ಕಾರದ ಹಸ್ತಕ್ಷೇಪ ತುಂಬಾ ಕಮ್ಮಿ ಮಾಡಬೇಕು, ಆ ಉದ್ದೇಶ ಇದೆ. ಅದರಲ್ಲೆಲ್ಲ ಫೋಕಸ್ ಮಾಡುತ್ತೆ ಅಂತ ಸರ್ಕಾರ ಹೇಳ್ತು. ಇಲ್ಲಿ ಯಾವೆಲ್ಲ ವಲಯಕ್ಕೆ ಎಷ್ಟೆಲ್ಲ ದುಡ್ಡನ್ನ ಹಂಚಲಾಗಿದೆ ಅಂತ ಫಸ್ಟ್ ನೋಡ್ಬಿಡೋಣ ಸ್ನೇಹಿತರೆ. ರಕ್ಷಣಾ ವಲಯಕ್ಕೆ 6,81,210 ಕೋಟಿ ರೂಪಾಯಿ, ರೈಲ್ವೆಗೆ 2,55,445 ಕೋಟಿ ರೂಪಾಯಿ, ಶಿಕ್ಷಣಕ್ಕೆ 1,28,650 ಕೋಟಿ ರೂಪಾಯಿ, ಆರೋಗ್ಯಕ್ಕೆ 99,858 ಕೋಟಿ ರೂಪಾಯಿ, ಗೃಹ ಇಲಾಖೆಗೆ 2,33,210 ಕೋಟಿ ರೂಪಾಯಿ, ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 1,90,405 ಕೋಟಿ ರೂಪಾಯಿ, ಸಾರಿಗೆ ಇಲಾಖೆಗೆ 2,87,333 ಕೋಟಿ ರೂಪಾಯಿ, ಕೃಷಿಗೆ 1,37,756 ಕೋಟಿ ರೂಪಾಯಿ, ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯಕ್ಕೆ 1,61,965 ಕೋಟಿ ರೂಪಾಯಿ, ನಗರಾಭಿವೃದ್ಧಿ ಇಲಾಖೆಗೆ 96,777 ಕೋಟಿ ರೂಪಾಯಿ, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ 28,508 ಕೋಟಿ ರೂಪಾಯಿ, ನೀರಾವರಿಗೆ 99,502 ಕೋಟಿ, ಟೆಲಿಕಾಂ ಮತ್ತು ಐಟಿ ಸೆಕ್ಟರ್ಗೆ 95,298 ಕೋಟಿ ರೂಪಾಯಿ, ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆಗೆ 23,168 ಕೋಟಿ ರೂಪಾಯಿ, ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ 19,326 ಕೋಟಿ ರೂಪಾಯಿ, ಇಂಧನ ಇಲಾಖೆಗೆ 21,847 ಕೋಟಿ ರೂಪಾಯಿ, ನವೀಕರಿಸಬಹುದಾದ ಇಂಧನಕ್ಕೆ 26,549 ಕೋಟಿ ರೂಪಾಯಿ, ಸ್ಪೇಸ್ಗೆ 13,416 ಕೋಟಿ ರೂಪಾಯಿ, ಬುಡಕಟ್ಟು ವ್ಯವಹಾರ 14,925 ಕೋಟಿ ರೂಪಾಯಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 26,889 ಕೋಟಿ ರೂಪಾಯಿ, ಭಾರಿ ಕೈಗಾರಿಕೆಗೆ 7,680 ಕೋಟಿ, ಸ್ಟೀಲ್ ಮಿನಿಸ್ಟ್ರಿಗೆ 3,362 ಕೋಟಿ. ಹೀಗೆ ಈ ರೀತಿ ಹಣವನ್ನು ಹಂಚಲಾಗಿದೆ. ಈ ವರ್ಷ ಸರ್ಕಾರಕ್ಕೆ ಆದಾಯ ಎಷ್ಟು ಬರುತ್ತೆ ಅಂತ ನೋಡಿದ್ರೆ 34.96 ಲಕ್ಷ ಕೋಟಿ ರೂಪಾಯಿ ಆದಾಯ ಬರುತ್ತೆ. ಒಟ್ಟು ವೆಚ್ಚ 50.65 ಲಕ್ಷ ಕೋಟಿ ರೂಪಾಯಿ ಆಗ್ಬೋದು ಅಂತ ಅಂದಾಜು ಮಾಡಲಾಗಿದೆ. ಸೊ ಫಿಸ್ಕಲ್ ಡೆಫಿಸಿಟ್ ಅನ್ನ, ವಿತ್ತೀಯ ಕೊರತೆಯನ್ನ GDPಯ 4.4% ಇರೋ ರೀತಿಯಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಈ ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಬಹಳ ಇಂಟ್ರೆಸ್ಟಿಂಗ್. ಇದು ಇಲ್ಲ ಸ್ವಲ್ಪ ಲೂಸ್ ಬಿಡ್ತಾರೆ. 4.8 ಇತ್ತು ಲಾಸ್ಟ್ ಟೈಮ್, ಇನ್ನೂ ಜಾಸ್ತಿನೇ ಆಗಬಹುದು. ಟ್ಯಾಕ್ಸ್ ಎಲ್ಲ ಕಟ್ ಮಾಡಬೇಕು ಅಂದ್ರೆ ಮತ್ತೆ ಎಲ್ಲಿಂದ ದುಡ್ಡು ತರ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು. ಆದರೂ ಕೂಡ ಆರ್ಥಿಕ ಶಿಸ್ತಿಗೆ ಮಹತ್ವ ಕೊಡೋ ದಾರಿಯಲ್ಲಿ ಇನ್ನು ಲಾಸ್ಟ್ ಟೈಮ್ಗಿಂತ ಕಮ್ಮಿನೇ ಮಾಡಲಾಗಿದೆ. ವಿತ್ತೀಯ ಕೊರತೆಯನ್ನು 4.4%ಗೆ ಟಾರ್ಗೆಟ್ ಅನ್ನ ರೀಚ್ ಆಗೋ ದಾರಿಯಲ್ಲೇ ಸರ್ಕಾರ ಸಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಲೇಟರ್ ಪಾರ್ಟ್ ನಲ್ಲಿ ನಾವು ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ, ಈ ಬಜೆಟ್, ಈ ದುಡ್ಡಿನ ಲೆಕ್ಕಾಚಾರ ಅಂತ ಬಂದಾಗ ವ್ಯಕ್ತಿಗಳಿಗೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಜೆಟ್, ಆದಾಯ, ಖರ್ಚು, ವೆಚ್ಚ ಎಲ್ಲ ಪ್ಲಾನಿಂಗ್ ಇರಲೇಬೇಕಲ್ಲ. ಆ ರೀತಿ ಆದಾಯ, ಖರ್ಚು, ವೆಚ್ಚ ಅಂತ ಬಂದಾಗ ಪ್ರೊಟೆಕ್ಷನ್, ರಕ್ಷಣೆ ಕೂಡ ತುಂಬಾ ಇಂಪಾರ್ಟೆಂಟ್. ಏನು ನಮ್ಮ ವೈಯಕ್ತಿಕ ಮಟ್ಟದಲ್ಲಿ ರಕ್ಷಣೆ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯವನ್ನು ಗ್ಯಾರಂಟಿ ಮಾಡಿಕೊಳ್ಳುವ ಹೆಲ್ತ್ ಇನ್ಶೂರೆನ್ಸ್, ನಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನ ಗ್ಯಾರಂಟಿ ಮಾಡುವಂತಹ ಟರ್ಮ್ ಇನ್ಶೂರೆನ್ಸ್. ಈ 2 ಇದ್ದಂತ ಸಂದರ್ಭದಲ್ಲಿ ಆರ್ಥಿಕ ಸ್ಥಿತಿಗತಿ ಫ್ಯಾಮಿಲಿದು ಅನಿರೀಕ್ಷಿತ ಹೊಡೆತಗಳಿಂದ ತತ್ತರಿಸಿ ಹೋಗೋದಿಲ್ಲ. ಆರೋಗ್ಯದ ತುರ್ತು ಪರಿಸ್ಥಿತಿ ಬಂತು, ಏನೋ ಕಾಯಿಲೆ ಬಂತು ಅಂತ ಹೇಳಿದ್ರೆ ಸೇವಿಂಗ್ಸ್, ಇನ್ವೆಸ್ಟ್ಮೆಂಟ್ ಎಲ್ಲ ಕಿತ್ಕೊಂಡು ಹೋಗಿ ಸಾಲನೂ ಮಾಡೋ ಪರಿಸ್ಥಿತಿ ಬರೋದಿಲ್ಲ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದಾಗ. ಈಗಂತೂ 1 ಕೋಟಿ ರೂಪಾಯಿವರೆಗಿನ ಕವರೇಜ್ ಇರೋ ಹೆಲ್ತ್ ಇನ್ಶೂರೆನ್ಸ್ ಬರೀ 430 ರೂಪಾಯಿಂದ ಆರಂಭ ಆಗುತ್ತೆ. ನಿಮ್ಮ ಏಜ್ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಬೇಗ ಹೆಲ್ತ್ ಇನ್ಶೂರೆನ್ಸ್ ನೀವು ನಿಮ್ಮ ಫ್ಯಾಮಿಲಿಗೆ ಮಾಡಿಸೋದು ವೆರಿ ವೆರಿ ಇಂಪಾರ್ಟೆಂಟ್.
ಸೇಮ್ ಟೈಮ್ ಟರ್ಮ್ ಇನ್ಶೂರೆನ್ಸ್, ದುಡಿತಾ ಇರೋ ವ್ಯಕ್ತಿ ಪ್ರಾಣವನ್ನ ಕಳ್ಕೊಂಡ್ರೆ ಅವ್ರು ಇಲ್ಲ ಅಂತ ಆದ್ರೆ ಅವರ ಆದಾಯದ ಮೇಲೆ ಡಿಪೆಂಡ್ ಆಗಿರೋರ ಮುಂದಿನ ಜೀವನ ಹೇಗೆ ಅನ್ನೋ ಪ್ರಶ್ನೆ ಬರುತ್ತಲ್ಲ, ಅದಕ್ಕಿರುವಂತ ಉತ್ತರ ಟರ್ಮ್ ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಪ್ಲಾನ್. ಇದು ಒಬ್ಬ ವ್ಯಕ್ತಿ ಯಂಗ್ ಏಜ್ನಲ್ಲಿ ಜಾಯಿನ್ ಆಗಿ ಒಂದು 400 ರೂಪಾಯಿಗೋ 500 ರೂಪಾಯಿಗೋ 600 ರೂಪಾಯಿಗೋ ಅಥವಾ ಚೂರು ಲೇಟರ್ ಜಾಯಿನ್ ಆಗೋರಿಗೆ 700 800 900 ನಿಮ್ಮ ಏಜ್ ಮೇಲೆ ಡಿಪೆಂಡ್ 1 ಕೋಟಿ ರೂಪಾಯಿವರೆಗೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಇನ್ನು ಕಮ್ಮಿದ 50 ಲಕ್ಷದ್ದು ಕೂಡ ಮಾಡಿಸ್ಬೋದು. ಬಟ್ 1 ಕೋಟಿದೇ ಕವರೇಜ್ ಮಾಡಿಸಿದ್ರು ಕೂಡ ಹೆಚ್ಚು ಕಮ್ಮಿ ಆಯಿತು ಅಂದರೆ ಫ್ಯಾಮಿಲಿಗೆ ಅಷ್ಟು ಅಮೌಂಟ್ ಒಂದು ಶಾರ್ಟ್ನಲ್ಲಿ ಲಂಸಮ್ ಆಗಿ ಟ್ಯಾಕ್ಸ್ ಫ್ರೀ ಆಗಿ ಸಿಗುತ್ತೆ. ಸೊ ಅನಿರೀಕ್ಷಿತ ಆಘಾತಗಳ ನಡುವೆ ಆರ್ಥಿಕ ಆಘಾತವನ್ನು ಕೂಡ ಫೇಸ್ ಮಾಡಬೇಕಾಗಿ ಬರೋದಿಲ್ಲ. ಸೊ ಈ ಟರ್ಮ್ ಇನ್ಶೂರೆನ್ಸ್ಗೂ ಕೂಡ ಆನ್ಲೈನ್ನಲ್ಲಿ ಮಾಡಿಸಿದಾಗ 15% ವರೆಗೂ ಡಿಸ್ಕೌಂಟ್ ಸಿಗುತ್ತೆ, ಆನ್ಲೈನ್ ಡಿಸ್ಕೌಂಟ್. ಸೊ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ನಾವು ಈ ಎರಡರದ್ದು ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಹೆಲ್ತ್ ಇನ್ಶೂರೆನ್ಸ್ದು, ಟರ್ಮ್ ಇನ್ಶೂರೆನ್ಸ್ದು, ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಎಲ್ಲ ಬ್ರ್ಯಾಂಡ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನಿಮಗೆ ಬೇಕಾದ ಫೀಚರ್ಸನ್ನು ಆ್ಯಡ್ ಮಾಡಿಕೊಂಡು ನೀವು ಹೆಲ್ತ್ ಮತ್ತು ಟರ್ಮ್ ಇನ್ಶೂರೆನ್ಸನ್ನು ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಏನೋ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರ ಆರ್ಥಿಕತೆಯ ಮೊದಲ ಎಂಜಿನ್ ಅಂತ ಹೇಳಿದ್ದಾರೆ. ಪಿಎಂ ಧನ ಧಾನ್ಯ ಕೃಷಿ ಯೋಜನೆ ಅಡಿಯಲ್ಲಿ ಒಟ್ಟು 100 ಜಿಲ್ಲೆಗಳನ್ನ ಕೃಷಿ ಜಿಲ್ಲೆಗಳಾಗಿ ಡೆವಲಪ್ ಮಾಡೋಕೆ ಪ್ಲಾನ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಉತ್ಪಾದನೆ ಕಮ್ಮಿ ಇರೋ, ಸಾಕಷ್ಟು ಕೃಷಿಯಲ್ಲಿ ಹಿಂದುಳಿದಿರೋ 100 ಜಿಲ್ಲೆಗಳಿಗೆ ಇದರಿಂದ ಉಪಯೋಗ ಆಗುತ್ತೆ. ಒಟ್ಟು 1.7 ಕೋಟಿ ರೈತರಿಗೆ ಸಹಾಯ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಜೊತೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಥವಾ ಕೆಸಿಸಿ ಸಾಲಗಳಲ್ಲಿ ಸುಧಾರಣೆ ತರಲಾಗಿದೆ. ಲೋನ್ ಲಿಮಿಟ್ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆಯಾಗಿದೆ. ಇದರಿಂದ 7.7 ಕೋಟಿ ರೈತರು, ಮೀನುಗಾರರು, ಹೈನುಗಾರಿಕೆ ಮಾಡೋರಿಗೆ ಸಹಾಯ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಏನೋ ಹೆಚ್ಚು ಇಳುವರಿ ಕೊಡೋ 100 ವೆರೈಟಿ ಬೀಜಗಳು ಕಮರ್ಷಿಯಲ್ ಆಗಿ ಸಿಗೋ ತರ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ನ್ಯಾಷನಲ್ ಮಿಷನ್ ಅಂತ ಮಾಡಿದ್ದಾರೆ. ಹಾಗೆ ಬೇಳೆ ಕಾಳುಗಳಲ್ಲಿ ಸ್ವಾವಲಂಬನೆ ಸಾಧಿಸೋಕೆ ತೊಗರಿಬೇಳೆ, ಉದ್ದು, ಮಸೂರ್ ದಾಲ್ ಬೆಳೆಗೆ ಸ್ಪೆಷಲ್ ಫೋಕಸ್ ಮಾಡ್ತೀವಿ ಅಂತ ಉಲ್ಲೇಖ ಮಾಡಿದ್ದಾರೆ. ಮುಂದಿನ 4 ವರ್ಷಗಳಲ್ಲಿ ನೀವು ಎಷ್ಟಾದ್ರೂ ಬೆಳೀರಿ, ಈ ಕಾಳುಗಳನ್ನ ಸರ್ಕಾರ ಖರೀದಿ ಮಾಡುತ್ತೆ ಅಂತ ರೈತರಿಗೆ ನೇರ ಆಹ್ವಾನ ಕೊಡಲಾಗಿದೆ. ಅಲ್ಲದೆ ಹತ್ತಿ ಬೆಳೆಗೆ ಹೊಸ ಮಿಷನ್ ತರಲಾಗ್ತಿದೆ. ದೇಶದ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೂಸ್ಟ್ ಕೊಡೋದಕ್ಕೆ ಹತ್ತಿ ಬೆಳೆಗೆ ಪ್ರೋತ್ಸಾಹ ಕೊಡೋ ಮಿಷನ್ ತರಲಾಗ್ತಿದೆ. ಹಾಗೆ ಅಸ್ಸಾಂನ ನಾಗರೂಪದಲ್ಲಿ 12.7 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಉತ್ಪಾದನಾ ಘಟಕ ಸ್ಥಾಪನೆ ಮಾಡೋದಾಗಿ ಘೋಷಿಸಲಾಗಿದೆ. ಕೈಗಾರಿಕೆ ಕೈಗಾರಿಕೆಗೆ ಬಂದರೆ ಸಣ್ಣ, ಸೂಕ್ಷ್ಮ ಮತ್ತು ಮಧ್ಯಮ ಕೈಗಾರಿಕೆ ಅಥವಾ ಎಂಎಸ್ಎಂಇ ದೇಶದ 2ನೇ ಮುಖ್ಯ ಇಂಜಿನ್ ಅಂತ ಸರ್ಕಾರ ಗುರುತಿಸಿದೆ. ಕ್ರೆಡಿಟ್ ಕಾರ್ಡ್ಸ್ ಫಾರ್ ಮೈಕ್ರೋ ಎಂಟರ್ಪ್ರೈಸಸ್ ಯೋಜನೆ ಅಡಿಯಲ್ಲಿ ಮೈಕ್ರೋ ಎಂಟರ್ಪ್ರೈಸಸ್ಗೆ ಅಂದರೆ ಸಣ್ಣ ಕಂಪನಿಗಳಿಗೆ ಕಸ್ಟಮೈಸ್ಡ್ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಇದರಿಂದ 5 ಲಕ್ಷ ರೂಪಾಯಿ ಲಿಮಿಟ್ನ ಸಾಲ ಸೌಲಭ್ಯ ಸಿಗುತ್ತೆ. ಉದ್ಯಮ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆದ ಕಂಪನಿಗಳಿಗೆ ಈ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಮೊದಲ ವರ್ಷದಲ್ಲಿ ಸುಮಾರು 10 ಲಕ್ಷ ಕಾರ್ಡ್ ಕೊಡೋ ಉದ್ದೇಶ ಇದೆ. ಹಾಗೆ ಮೊದಲ ಬಾರಿಗೆ ಆಂಟ್ರಪ್ರನರ್ ಆಗಿರೋರಿಗೆ ಅಥವಾ ಬಿಸ್ನೆಸ್ ಶುರು ಮಾಡೋರಿಗೆ ಹೊಸ ಯೋಜನೆ ತರಲಾಗಿದೆ. ಇದರಿಂದ 5 ಲಕ್ಷ ಹೊಸ ಉದ್ಯಮಿಗಳು, ಹಾಗೆ ಇದೇ ಮೊದಲ ಬಾರಿಗೆ SC ST ಮಹಿಳೆಯರಿಗೆ 2 ಕೋಟಿ ರೂಪಾಯಿವರೆಗೂ ಕೂಡ ಸಾಲ ಸಿಗುತ್ತೆ ಅಂತ ಅನೌನ್ಸ್ ಮಾಡಲಾಗಿದೆ. ಸ್ಟಾರ್ಟ್ಅಪ್ಗಳಿಗೆ 10 ಕೋಟಿಯಿಂದ 20 ಕೋಟಿಗೆ ಹೆಚ್ಚಳ ಮಾಡಲಾಗುತ್ತೆ ಲೋನನ್ನು. MSC ಅಥವಾ ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ಗೆ 5ರಿಂದ 10 ಕೋಟಿಗೆ ಸಾಲ ಸೌಲಭ್ಯವನ್ನು ಹೆಚ್ಚಿಸಲಾಗ್ತಾ ಇದೆ. ಎಕ್ಸ್ಪೋರ್ಟರ್ MSMEಗಳಿಗೆ ರಫ್ತು ಮಾಡೋರಿಗೆ 20 ಕೋಟಿವರೆಗೆ ಟರ್ಮ್ ಲೋನ್ ಸಿಗುತ್ತೆ. ಸ್ಟಾರ್ಟ್ಅಪ್ಗಳಿಗೆ ನ್ಯೂ ಫಂಡ್ ಆಫ್ ಫಂಡ್ ಸ್ಕೀಮ್ ಮೂಲಕ 10,000 ಕೋಟಿ ರೂಪಾಯಿ ಹೆಚ್ಚುವರಿ ಫಂಡಿಂಗ್ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಹಾಗೆ ಫುಟ್ವೇರ್, ಲೆದರ್ ಸೆಕ್ಟರ್ಗೆ ಫೋಕಸ್ ಮಾಡೋಕೆ ಪ್ರಾಡಕ್ಟ್ ಸ್ಕೀಮ್ ಲಾಂಚ್ ಮಾಡಲಾಗುತ್ತೆ. ಇದರಿಂದ 22 ಲಕ್ಷ ಜನರಿಗೆ ಉದ್ಯೋಗ ಸಿಗಬಹುದು. 4 ಲಕ್ಷ ಕೋಟಿ ರೂಪಾಯಿ ಟರ್ನ್ ಓವರ್ ಆಗೋ ನಿರೀಕ್ಷೆ ಇದೆ ಅಂತ ಸರ್ಕಾರ ಹೇಳಿದೆ. ಅಲ್ಲದೆ ಇದರಿಂದ 1.1 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರಫ್ತಾಗೋ ನಿರೀಕ್ಷೆ ಇದೆ. ಅಲ್ಲದೆ ಈ ಬಾರಿ ಟಾಯ್ಸ್ ಅಥವಾ ಗೊಂಬೆಗಳ ಸೆಕ್ಟರ್ಗೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ರೆಡಿ ಮಾಡಲಾಗ್ತಿದೆ. ಭಾರತವನ್ನ ಗೊಂಬೆಗಳ ಗ್ಲೋಬಲ್ ಹಬ್ ಮಾಡೋ ಪ್ಲಾನ್ ಇದೆ ಅಂತ ಸರ್ಕಾರ ಹೇಳಿದೆ. ಅಂದ ಹಾಗೆ ಈಗ ಚೀನಾ ಗೊಂಬೆಗಳ ಗ್ಲೋಬಲ್ ಹಬ್ ಆಗಿದೆ. ಮಕ್ಕಳ ಟಾಯ್ಸ್ ಎಲ್ಲ ಚೈನಾ ಮೇಡ್ ಆಗಿ ಭಾರತಕ್ಕೆ ಬಂದು ಬೀಳ್ತಾ ಇದಾವೆ. ಫುಡ್ ಪ್ರಾಸೆಸಿಂಗ್ಗೆ ಸಪೋರ್ಟ್ ಮಾಡಲಾಗುತ್ತೆ. ಬಿಹಾರ್ನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಟೆಕ್, ಆಂಟ್ರಪ್ರಿನರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ಸ್ಥಾಪನೆ ಮಾಡಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಹಾಗೆ ಭವಿಷ್ಯದ ಆಹಾರ ಭದ್ರತೆಗಾಗಿ ಇನ್ನೊಂದು ಜೀನ್ ಬ್ಯಾಂಕ್ ಸ್ಥಾಪನೆಗೂ ಮುಂದಾಗಿದೆ. ಇದು ದೇಶದ 2ನೇ ಜೀನ್ ಬ್ಯಾಂಕ್. ಅಲ್ಲದೆ ಆನ್ಲೈನ್ ಪ್ಲಾಟ್ಫಾರ್ಮ್ ವರ್ಕರ್ಸ್ಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡಲಾಗುತ್ತೆ ಅಂತ ಸೀತಾರಾಮನ್ ಹೇಳಿದ್ದಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಅಂದ್ರೆ ಗಿಗ್ ವರ್ಕರ್ಸ್ ಬರ್ತಾರೆ, ಡೆಲಿವರಿ ಅವರೆಲ್ಲ ಬರ್ತಾರೆ.
ಆನ್ಲೈನ್ ಪ್ಲಾಟ್ಫಾರ್ಮ್ ವರ್ಕರ್ಗಳಿಗೆ ಐಡಿ ಕಾರ್ಡ್ ಕೊಡಲಾಗುತ್ತೆ. ಈ ಶ್ರಮ್ ಪೋರ್ಟಲ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಅವರು PM ಜನ್ ಆರೋಗ್ಯ ಯೋಜನೆಯಲ್ಲಿ ಇವರಿಗೆ ಹೆಲ್ತ್ ಕೇರ್ ಸೌಲಭ್ಯ ಸಿಗುತ್ತೆ. ಸುಮಾರು 1 ಕೋಟಿ ಗಿಗ್ ವರ್ಕರ್ಗಳಿಗೆ ಅನುಕೂಲ ಆಗುತ್ತೆ ಅಂತ ಸರ್ಕಾರ ಹೇಳಿದೆ. ಒಟ್ಟಾರೆಯಾಗಿ MSMEಗಳ ಕ್ಲಾಸಿಫಿಕೇಶನ್ ಕ್ರೈಟೀರಿಯಾವನ್ನ ಚೇಂಜ್ ಮಾಡಲಾಗಿದೆ. ಮೈಕ್ರೋ, ಸ್ಮಾಲ್ ಮತ್ತು ಮೀಡಿಯಂ ಎಂಟರ್ಪ್ರೈಸಸ್ಗಳ ಹೂಡಿಕೆ ಎಷ್ಟಿರಬೇಕು, ಟರ್ನ್ ಓವರ್ ಎಷ್ಟಿರಬೇಕು ಅಂತ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. MSME ಸೆಕ್ಟರ್ನ ಹೂಡಿಕೆ ಲಿಮಿಟ್ ಅನ್ನೇ 2.5 ಪಟ್ಟು ಜಾಸ್ತಿ ಮಾಡಲಾಗಿದೆ. ಇಂಧನ ಹಾಗೂ ಆಟೋಮೊಬೈಲ್ ವಿಚಾರಕ್ಕೆ ಬಂದ್ರೆ ಸೋಲಾರ್ ಫೋಟೋವೋಲ್ಟಾನಿಕ್ ಸೆಲ್, EV ಬ್ಯಾಟರಿ, ಮೋಟಾರ್, ಕಂಟ್ರೋಲರ್, ಎಲೆಕ್ಟ್ರೋಲೈಸರ್ಸ್, ವಿಂಡ್ ಟರ್ಬೈನ್, ಟ್ರಾನ್ಸ್ಮಿಷನ್ ಎಕ್ವಿಪ್ಮೆಂಟ್, ಗ್ರಿಡ್ ಸ್ಕೇಲ್ ಬ್ಯಾಟರಿ ಉತ್ಪಾದನೆಗೆ ಬೂಸ್ಟ್ ಕೊಡಲಾಗ್ತಿದೆ. ಹಾಗೆ EV ಬ್ಯಾಟರಿ ತಯಾರಿಕೆಗೆ ಬಳಕೆಯಾಗುವ 35 ಕ್ಯಾಪಿಟಲ್ ಗೂಡ್ಸ್ಗೆ ಬೇಸಿಕ್ ಕಸ್ಟಮ್ ಡ್ಯೂಟಿಯನ್ನ ತೆಗೆದುಹಾಕಲಾಗಿದೆ. ಹಾಗಾಗಿ EVಗಳಿಗೆ ಅನುಕೂಲ ಆಗಬಹುದು, ಚೀಪ್ ಆಗಬಹುದು. EV ಮ್ಯಾನುಫ್ಯಾಕ್ಚರರ್ಸ್ಗೆ ಅಂತಾರಾಜ್ಯ ವಿದ್ಯುತ್ ಪ್ರಸರಣಕ್ಕೆ ಉತ್ತೇಜನ ಕೊಡ್ತೀವಿ ಅಂತ ಕೂಡ ಸರ್ಕಾರ ಹೇಳಿದೆ. GSTPಯ 0.5% ನಷ್ಟು ಅನುದಾನ ಪಡ್ಕೊಂಡು ರಾಜ್ಯಗಳು ಇವುಗಳನ್ನ ಅಪ್ಗ್ರೇಡ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಹಾಗೆ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ಅಂತ ಇಂಧನ ಸೆಕ್ಟರ್ ನಲ್ಲಿ ಪ್ರೈವೇಟ್ ಸೆಕ್ಟರ್ ಸಹಯೋಗಕ್ಕೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ. 2047ರ ಹೊತ್ತಿಗೆ 100 ಗಿಗಾವ್ಯಾಟ್ ಸಾಮರ್ಥ್ಯದ ಅಣು ವಿದ್ಯುತ್ ಉತ್ಪಾದನೆ ಮಾಡೋದು ಟಾರ್ಗೆಟ್ ಇದೆ ಅಂತ ಸರ್ಕಾರ ಹೇಳಿದೆ. ಇದಕ್ಕಾಗಿ ಅಟಾಮಿಕ್ ಎನರ್ಜಿ ಆಕ್ಟ್ ಹಾಗೂ ಸಿವಿಲ್ ಲಯಬಿಲಿಟಿ ಫಾರ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆಕ್ಟ್ಗೆ ತಿದ್ದುಪಡಿ ತರಲಾಗುತ್ತೆ. ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ಅಭಿವೃದ್ಧಿಗೆ ನ್ಯೂಕ್ಲಿಯರ್ ಎನರ್ಜಿ ಮಿಷನ್ ತರಲಾಗ್ತಿದೆ. ಇದರಲ್ಲಿ ರಿಯಾಕ್ಟರ್ಗಳ ಅಭಿವೃದ್ಧಿಗೆ 20,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. 2033ರ ಒಳಗೆ ಕನಿಷ್ಠ 5 ದೇಸಿ ನಿರ್ಮಿತ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ ನಿಯೋಜನೆ ಮಾಡೋ ಟಾರ್ಗೆಟ್ ಅನ್ನು ಹಾಕೊಳ್ಳಲಾಗಿದೆ. ಡಿಫೆನ್ಸ್ಗೆ ಬಂದರೆ ರಕ್ಷಣಾ ಕ್ಷೇತ್ರ ಡಿಫೆನ್ಸ್ ಬಜೆಟ್ ಅನ್ನು 6.81 ಲಕ್ಷ ಕೋಟಿಗೆ ಏರಿಸಲಾಗಿದೆ. ಇದು ಕಳೆದ ಬಾರಿಗಿಂತ ನಿಯರ್ಲಿ 1% ಜಾಸ್ತಿ ಅಷ್ಟೇ. ಫುಲ್ 1% ಅಲ್ಲ, 0.9% ಜಾಸ್ತಿ ಅಷ್ಟೇ. ಇದರಲ್ಲಿ ಸುಮಾರು 48,000 ಕೋಟಿ ರೂಪಾಯಿಗಳನ್ನ ಏರ್ಕ್ರಾಫ್ಟ್ ಹಾಗೂ ಏರೋ ಎಂಜಿನ್ಗಳಿಗೆ ಮೀಸಲಿಡಲಾಗಿದೆ. ನೇವಿಗೆ 24,000 ಕೋಟಿ ರೂಪಾಯಿ, ಇತರ ಉಪಕರಣಗಳಿಗೆ 63,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಆರಂಭದಲ್ಲಿ ಡಿಫೆನ್ಸ್ ಎಕ್ಸ್ಪೆಂಡಿಚರ್ಗೆ ಸಂಬಂಧಪಟ್ಟಂತೆ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಬಜೆಟ್ನಲ್ಲಿ ಡ್ರಾಫ್ಟ್ನಲ್ಲಿ ಗ್ರಾಫಿಕ್ಸ್ನಲ್ಲಿ ಡಿಫೆನ್ಸ್ ಅಂತ ಹಾಕಿ 5 ಲಕ್ಷ ಕೋಟಿಗಿಂತನೂ ಚೂರು ಕಮ್ಮಿನೇ ತೋರಿಸಿದ್ರು ಅದರಲ್ಲಿ. ಆಮೇಲೆ ಇಲ್ಲ ಫೈನ್ ಪ್ರಿಂಟ್ನಲ್ಲಿ ಕೆಳಗಡೆ ಡೀಟೇಲ್ ಆಗಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಅಲ್ಲಿ ಒಳ ಹೋಗಿ ನೋಡಿದಾಗ ಡಿಫೆನ್ಸ್ನಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಲ್ಲ ಸೇರಿಸ್ಬಿಟ್ಟು 6,81,000 ಕೋಟಿಯ ಈ ಮೊತ್ತವನ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಒಳಗಡೆ ಡೀಟೇಲ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಶಿಕ್ಷಣ ಸ್ಕಿಲ್ ಡೆವಲಪ್ಮೆಂಟ್ ವಿಚಾರಕ್ಕೆ ಬಂದ್ರೆ ಶಿಕ್ಷಣಕ್ಕೆ ಈ ಬಾರಿ 1.28 ಲಕ್ಷ ಕೋಟಿ ರೂಪಾಯಿ ಅಲೋಕೇಟ್ ಮಾಡಲಾಗಿದೆ. ಕಳೆದ ವರ್ಷಕ್ಕಿಂತ 6.65% ಹೆಚ್ಚು. ಮುಂದಿನ 5 ವರ್ಷಗಳಲ್ಲಿ 50,000 ಸರ್ಕಾರಿ ಶಾಲೆಗಳಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಸ್ಥಾಪನೆ ಮಾಡಲಾಗುತ್ತೆ. ಇದು ಮಕ್ಕಳಲ್ಲಿ ಇನೋವೇಷನ್ ಬಗ್ಗೆ ಒಂದಷ್ಟು ಆಸಕ್ತಿಯನ್ನು ಕೆರಳಿಸೋಕೆ. ಹಾಗೆ ಶಾಲೆಗಳಿಗೆ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಕೂಡ ಸಿಗುತ್ತೆ. ಭಾರತೀಯ ಭಾಷಾ ಪುಸ್ತಕ ಸ್ಕೀಮ್ ಅಡಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಭಾಷೆಗಳ ಡಿಜಿಟಲ್ ಪುಸ್ತಕಗಳು ಮಕ್ಕಳಿಗೆ ಸಿಗುವಂತೆ ಮಾಡೋ ಗುರಿ ಇದೆ. ಹಾಗೆ ನ್ಯಾಷನಲ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಸ್ಕಿಲ್ಲಿಂಗ್ ಅನ್ನೋ ಯೋಜನೆ ಅಡಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ಗಾಗಿ 5 ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳನ್ನು ಸ್ಥಾಪಿಸಲಾಗುತ್ತೆ. ಟ್ರೈನಿಂಗ್ ಹಾಗೂ ಸ್ಕಿಲ್ ಸರ್ಟಿಫಿಕೇಶನ್ ಕೂಡ ಆಗುತ್ತೆ ಅಂತ ನಿರ್ಮಲಾ ಸೀತಾರಾಮನ್ ಅನೌನ್ಸ್ ಮಾಡಿದ್ದಾರೆ. ಇನ್ನು IITಗಳ ಕೆಪಾಸಿಟಿ ಹೆಚ್ಚಿಸಲಾಗುತ್ತೆ. 2014ರ ನಂತರ ಶುರುವಾದ IITಗಳಲ್ಲಿ 6,500 ಸೀಟ್ಗಳ ಹೆಚ್ಚಳ ಮಾಡಲಾಗುತ್ತೆ. IIT ಹಾಗೂ IISCಗಳಲ್ಲಿ ಟೆಕ್ನಾಲಜಿ ಮೇಲೆ ರಿಸರ್ಚ್ ಮಾಡೋ 10,000 ಜನರಿಗೆ ಫೆಲೋಶಿಪ್ ಸಿಗುತ್ತೆ. ಏನು AI ಫಾರ್ ಎಜುಕೇಶನ್ ಅಂತ ಹೇಳಿ 500 ಕೋಟಿ ರೂಪಾಯಿ ಖರ್ಚಲ್ಲಿ AI ಸೆಂಟರ್ ಆಫ್ ಎಜುಕೇಶನ್ ಸ್ಥಾಪಿಸಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಹಾಗೆ ಈ ವರ್ಷ ಮೆಡಿಕಲ್ ಕಾಲೇಜುಗಳಲ್ಲಿ 10,000 ಸೀಟ್ಗಳ ಹೆಚ್ಚಳ ಮಾಡೋ ಗುರಿಯನ್ನ ಕೂಡ ಇಟ್ಕೊಂಡಿದೆ. 5 ವರ್ಷಗಳಲ್ಲಿ 75,000 ಸೀಟ್ ಜಾಸ್ತಿ ಮಾಡೋ ಪ್ಲಾನ್ ಇದೆ ಅಂತ ಹೇಳಿದೆ. ಉಳಿದಂತೆ ಪ್ರೈವೇಟ್ ಸೆಕ್ಟರ್ ಸಹಯೋಗದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಅಂದರೆ ಇನೋವೇಷನ್ಗಾಗಿ 20,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಆರೋಗ್ಯ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ 98,311 ಕೋಟಿ ರೂಪಾಯಿ ಅಲೋಕೇಟ್ ಮಾಡಲಾಗಿದೆ. ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲೂ ಡೇ ಕೇರ್ ಕ್ಯಾನ್ಸರ್ ಸೆಂಟರ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಪೈಕಿ ಈ ವರ್ಷವೇ 200 ಜಿಲ್ಲೆಗಳಲ್ಲಿ ಇದು ಆರಂಭ ಆಗೋಗುತ್ತೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿಯನ್ನು ಕೊಡ್ತೀವಿ ಭಾರತ್ ನೆಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಇನ್ಫ್ರಾಸ್ಟ್ರಕ್ಚರ್ ವಿಚಾರಕ್ಕೆ ಬಂದ್ರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಇನ್ಫ್ರಾ ಪ್ರಾಜೆಕ್ಟ್ ಗಳನ್ನ ಜಾರಿ ಮಾಡ್ತೀವಿ, ಕಂಟಿನ್ಯೂ ಮಾಡ್ತೀವಿ. ಅದನ್ನ ಇಂಡಿಯಾ ಇನ್ಫ್ರಾ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಫಂಡ್ ನಿಂದ ರಾಜ್ಯಗಳ ಇನ್ಫ್ರಾ ಪ್ರಾಜೆಕ್ಟ್ ಗಳಿಗೂ ಕೂಡ ಸಪೋರ್ಟ್ ಸಿಗುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 1.5 ಲಕ್ಷ ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲವನ್ನ ರಾಜ್ಯಗಳಿಗೆ ಕೊಡಲಾಗುತ್ತೆ. ಇದರ ಪ್ರಕಾರ 50 ವರ್ಷಗಳವರೆಗೆ ಬಡ್ಡಿನೇ ಕಟ್ಟಂಗಿಲ್ಲ. ಸಾಲದ ಜೊತೆಗೆ ಇನ್ಸೆಂಟಿವ್ ರೂಪದಲ್ಲೂ ರಾಜ್ಯಗಳು ನೆರವನ್ನ ಪಡ್ಕೋಬಹುದು ಅಂತ ಹೇಳಿದ್ದಾರೆ. ಜೊತೆಗೆ ರಾಜ್ಯಗಳು ಕೂಡ ಹೂಡಿಕೆಯನ್ನ ಆಕರ್ಷಿಸೋಕೆ ಪೈಪೋಟಿಗೆ ಬೀಳಬೇಕು ಅನ್ನೋ ಕಾರಣಕ್ಕೂ
ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಸ್ಟೇಟ್ಸ್ ನ ಇಂಡೆಕ್ಸ್ ಅನ್ನ ಮಾಡ್ತೀವಿ. ಆ ಇಂಡೆಕ್ಸ್ ನಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಫ್ರೆಂಡ್ಲಿ ಇರುತ್ತೋ ಅವರು ಟಾಪ್ ನಲ್ಲಿ ಬರ್ತಾರೆ. ಆಗ ರಾಜ್ಯಗಳ ನಡುವೆ ಇನ್ವೆಸ್ಟ್ಮೆಂಟ್ ಆಕರ್ಷಿಸೋಕೆ ಸ್ಪರ್ಧೆ ಏರ್ಪಡುತ್ತೆ. ಅಂತಹ ಪಾಲಿಸಿಗಳನ್ನ ರಾಜ್ಯಗಳು ರೂಪಿಸಬಹುದು ಅನ್ನೋ ಹೋಪ್ಸ್ ನೊಂದಿಗೆ ಅದನ್ನ ಕೂಡ ಅನೌನ್ಸ್ ಮಾಡಲಾಗಿದೆ. ವ್ಯಾಪಾರ ಕ್ಷೇತ್ರ ರಫ್ತುಗಳಿಗೆ ಬೂಸ್ಟ್ ಕೊಡೋಕೆ ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಬರ್ತಾ ಇದೆ. ಇದರಲ್ಲಿ ವ್ಯಾಪಾರಿಗಳ ಡಾಕ್ಯುಮೆಂಟೇಶನ್ ಹಾಗೂ ಸಾಲಗಳ ಮ್ಯಾನೇಜ್ಮೆಂಟ್ಗೆ ಭಾರತ್ ಟ್ರೇಡ್ ನೆಟ್ ಅನ್ನೋ ಪೋರ್ಟಲ್ ಸ್ಥಾಪಿಸಲಾಗ್ತಾ ಇದೆ. ದೇಶದ 2 ನಗರಗಳಲ್ಲಿ ಗ್ಲೋಬಲ್ ಸಪ್ಲೈ ಚೈನ್ಗಳ ಪ್ರಮೋಷನ್ಗೆ ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ ಸ್ಥಾಪನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಕಾರ್ಗೋ ಫೆಸಿಲಿಟಿಗಳನ್ನ ಕೂಡ ಅಪ್ಗ್ರೇಡ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸಾರಿಗೆ ಕ್ಷೇತ್ರಕ್ಕೆ ಬಂದ್ರೆ ಉಡಾನ್ ಸ್ಕೀಮ್ ಮೂಲಕ 120 ಹೊಸ ಡೆಸ್ಟಿನೇಷನ್ಗಳಿಗೆ ಕನೆಕ್ಟಿವಿಟಿ ಕೊಡಲಾಗುತ್ತೆ. ಬಿಹಾರದಲ್ಲಿ ಹೊಸ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅನ್ನ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗುಡ್ಡಗಾಡು ಪ್ರದೇಶಗಳಿಗೆ ಈಗ ಪಾಪ್ಯುಲೇಷನ್ ತುಂಬಾ ಕಮ್ಮಿ ಇರುತ್ತೆ, ದೊಡ್ಡ ಏರ್ಪೋರ್ಟ್ ಮಾಡೋಕ್ಕಾಗಲ್ಲ, ಜೊತೆಗೆ ದೊಡ್ಡ ಏರ್ಪೋರ್ಟ್ ಮಾಡೋದು ಕೂಡ ಕಷ್ಟ ಇರುತ್ತೆ ಅನ್ನೋ ಪರಿಸ್ಥಿತಿಯಲ್ಲಿ ಸಣ್ಣ ಏರ್ಪೋರ್ಟ್ ಗಳನ್ನ ಮಾಡಿ ಅಲ್ಲಿಗೆ ಏರ್ ಕನೆಕ್ಟಿವಿಟಿ ಕೊಡೋ ಪ್ಲಾನ್ಸ್ ಇದೆ, ವಿಶೇಷವಾಗಿ ನಾರ್ತ್ ಈಸ್ಟ್ಗೆ ಅಂತ ಹೇಳಿದ್ದಾರೆ. ಹಾಗೆ ಟೂರಿಸಂ ಅಭಿವೃದ್ಧಿಗೆ ರಾಜ್ಯಗಳ ಸಹಯೋಗದಲ್ಲಿ 50 ಪ್ರಮುಖ ಟಾಪ್ 50 ಡೆಸ್ಟಿನೇಷನ್ಗಳನ್ನ ಅಭಿವೃದ್ಧಿ ಮಾಡ್ತೀವಿ. ಹೋಮ್ ಸ್ಟೇ ಅಭಿವೃದ್ಧಿಗೂ ಮುದ್ರಾ ಲೋನ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಡೆಸ್ಟಿನೇಷನ್ಗಳ ಕನೆಕ್ಟಿವಿಟಿ ಇಂಪ್ರೂವ್ ಮಾಡೋಕೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಶಿಪ್ ಬಿಲ್ಡಿಂಗ್ ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಪಾಲಿಸಿ ಮೂಲಕ ಶಿಪ್ ಬ್ರೇಕಿಂಗ್ ಇಂಡಸ್ಟ್ರಿಗೆ ಸಾಲ ಕೊಡಲಾಗುತ್ತೆ. ಶಿಪ್ ಬ್ರೇಕಿಂಗ್ ಅಂದ್ರೆ ಯಾವ್ದಾದ್ರು ಏಜ್ ಆಗಿರೋ ಶಿಪ್ ನ ತಂದು ಹೊಡಿಬೇಕು, ಅವುಗಳ ಸ್ಪೇರ್ ಪಾರ್ಟ್ಸ್ ನ ಆಮೇಲೆ ಯೂಸ್ ಮಾಡ್ಕೋಬೇಕು, ಗುಜರಿಗೆ ಹಾಕಬೇಕು ಅಂದ್ರೂ ಕೂಡ ಅದಕ್ಕೊಂದು ಟಾಸ್ಕ್, ಅದು ಕೆಲಸ, ಅದು ಕೂಡ ದೊಡ್ಡ ಬಿಸ್ನೆಸ್. ಆ ಉದ್ಯಮವನ್ನ ಸೆಟಪ್ ಮಾಡೋಕೆ ನಾವು ಸಾಲ ಸೌಲಭ್ಯವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಗತ್ತಿನಾದ್ಯಂತ ಶಿಪ್ಗಳು ಬರ್ಬೋದಾಗ ನಮ್ಮಲ್ಲಿ ಓಡಿಸ್ಕೊಳ್ಳೋಕೆ ಏನು 25,000 ಕೋಟಿ ರೂಪಾಯಿ ಮೌಲ್ಯದ ಮ್ಯಾರಿಟೈಮ್ ಡೆವಲಪ್ಮೆಂಟ್ ಫಂಡ್ ಸ್ಥಾಪಿಸಿ ಬಂದರು ಅಭಿವೃದ್ಧಿಗೆ ಸಾಲ ಕೊಡಲಾಗುತ್ತೆ. ಏನು ರೈಲ್ವೇಸ್ ವಿಚಾರಕ್ಕೆ ಬಂದ್ರೆ ಸ್ಪೆಸಿಫಿಕ್ ಆಗಿ ಏನು ಡೀಟೇಲ್ ಅನ್ನ ಕೊಟ್ಟಿಲ್ಲ. 2025-26ಕ್ಕೆ ಕಳೆದ ವರ್ಷದಂತಲೇ ಈ ಸಲ ಕೂಡ 2.55 ಲಕ್ಷ ಕೋಟಿ ಅಲೋಕೇಟ್ ಮಾಡಲಾಗಿದೆ. ಏನು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ವಿಚಾರಕ್ಕೆ ಬಂದ್ರೆ ಜಲ್ ಜೀವನ್ ಮಿಷನ್ 2028ರವರೆಗೆ ಕಂಟಿನ್ಯೂ ಆಗುತ್ತೆ. ಗ್ರಾಮೀಣ ಭಾರತದಲ್ಲಿ 100% ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಉಳಿದಂತೆ ಇಂಡಿಯಾ ಪೋಸ್ಟ್ ಅನ್ನ ಲಾಜಿಸ್ಟಿಕ್ಸ್ ಆರ್ಗನೈಸೇಷನ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡೋ ಉದ್ದೇಶ ಇದೆ ಅಂತ ಹೇಳಿದ್ದಾರೆ. ಆ ಮೂಲಕ 1.5 ಲಕ್ಷ ಗ್ರಾಮೀಣ ಪೋಸ್ಟ್ ಆಫೀಸ್ಗಳು ಲಾಜಿಸ್ಟಿಕ್ಸ್ ಹಬ್ಗಳಾಗಿ ನಾವು ಕನ್ವರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಮೂಲಕ ಡೆಲಿವರಿ, ಬ್ಲೂ ಡಾರ್ಟ್, DTDC ಎಲ್ಲ ಕೊರಿಯರ್ಸ್ ಇದಾವಲ್ಲ, ಅದೇ ರೀತಿ ಇಂಡಿಯಾ ಪೋಸ್ಟ್ ಅನ್ನು ಕೂಡ ಮಾಡರ್ನೈಸ್ ಮಾಡ್ತೀವಿ. ಕ್ವಿಕ್ ಡೆಲಿವರಿಗೆ ನಾವು ಅದನ್ನ ಅಪ್ಗ್ರೇಡ್ ಮಾಡ್ತೀವಿ. ಜೊತೆಗೆ ಗ್ರಾಮೀಣ ಕರಕುಶಲ ಉತ್ಪನ್ನಗಳನ್ನ ಕೂಡ ಅವ್ರು ಯಾರಿಗಾದ್ರೂ ಡೆಲಿವರ್ ಮಾಡಬೇಕು ಅಂತ ಹೇಳಿದ್ರೆ ಇಂಡಿಯಾ ಪೋಸ್ಟ್ ಮೂಲಕ ಈಸಿಯಾಗಿ ಡೆಲಿವರ್ ಮಾಡೋಕೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಉಳಿದಂತೆ ಗ್ರಾಮೀಣ ಭಾಗದಲ್ಲಿ ಸಾಲದ ಲಭ್ಯತೆಗೆ ನ್ಯಾಷನಲ್ ಕೋಆಪರೇಟಿವ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನ ಬಲಪಡಿಸೋಕೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ಏನೋ ಸಕ್ಷಮ್ ಅಂಗನವಾಡಿ ಪೋಷಣ್ 2.0 ಅಡಿಯಲ್ಲಿ 1 ಕೋಟಿ ತಾಯಂದಿರಿಗೆ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ಈ ವರ್ಷ ಗ್ರಾಮೀಣ ಉದ್ಯೋಗಿಗಳಿಗೆ 86,000 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ನಗರ ಪ್ರದೇಶಗಳಿಗೆ ನಗರಗಳನ್ನ ಗ್ರೋತ್ ಹಬ್ಗಳಾಗಿ ಮಾಡೋಕೆ 1 ಲಕ್ಷ ಕೋಟಿ ರೂಪಾಯಿ ಮೀಸಲು. ಬ್ಯಾಂಕೇಬಲ್ ಪ್ರಾಜೆಕ್ಟ್ಗಳಿಗೆ 25% ವರೆಗೂ ಕೇಂದ್ರ ಕೊಡುತ್ತೆ. ಇದರಿಂದ ನಗರ ಪ್ರದೇಶದ ರಿಯಲ್ ಎಸ್ಟೇಟ್ಗೆ ಬೂಸ್ಟ್ ಸಿಗೋ ಸಾಧ್ಯತೆ ಇದೆ. ಅರ್ಬನ್ ಚಾಲೆಂಜ್ ಫಂಡ್ ಸ್ಥಾಪನೆ ಮಾಡಲಾಗ್ತಿದೆ. ಜೊತೆಗೆ ಲ್ಯಾಂಡ್ ರೆಕಾರ್ಡ್ಸ್ ಮಾಡರ್ನೈಸ್ ಮಾಡೋಕೆ ನ್ಯಾಷನಲ್ ಜಿಯೋಸ್ಪಾಷಿಯಲ್ ಮಿಷನ್ ಲಾಂಚ್ ಮಾಡಲಾಗಿದೆ. ಇದರಿಂದ ನಗರಗಳ ಅಭಿವೃದ್ಧಿ, ಲ್ಯಾಂಡ್ ಮ್ಯಾನೇಜ್ಮೆಂಟ್ ಇನ್ನಷ್ಟು ಈಸಿ ಆಗುತ್ತೆ. ಹಾಗಾದ್ರೆ ಸರ್ಕಾರಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ನೋಡಿದ್ರೆ ಆದಾಯ ತೆರಿಗೆಯಿಂದ 22% ಬರುತ್ತೆ, ಸಾಲ ಮತ್ತು ಹೊಣೆಗಾರಿಕೆಗಳಿಂದ 24% ಬರುತ್ತೆ, ತೆರಿಗೆಯೇತರ ಆದಾಯ 9%, ನಾನ್ ಡೆಟ್ ಕ್ಯಾಪಿಟಲ್ ರಿಸೀಟ್ ನಿಂದ 1%, ಕಸ್ಟಮ್ಸ್ ನಿಂದ 4%, ಕಾರ್ಪೊರೇಟ್ ಟ್ಯಾಕ್ಸ್ ಕಂಪನಿಗಳಿಗೆ ಹಾಕೋ ಟ್ಯಾಕ್ಸ್ ನಿಂದ 17%, GST ಮತ್ತು ಇತರ ಮೂಲಗಳಿಂದ 18%, ಹಾಗೆ ಕೇಂದ್ರ ಅಬಕಾರಿ ಡ್ಯೂಟೀಸ್ ನಿಂದ 5% ಹಣ ಬರ್ತಾ ಇದೆ ಸರ್ಕಾರಕ್ಕೆ. ಎಲ್ಲೆಲ್ಲಿಗೆ ಹೋಗ್ತಾ ಇದೆ ದುಡ್ಡು? 20% ದುಡ್ಡು ಸರ್ಕಾರದ ಸಾಲದ ಬಡ್ಡಿ ಕಟ್ಟಕ್ಕೆ ಹೋಗುತ್ತೆ, 4% ಪೆನ್ಷನ್ಗೆ ಹೋಗುತ್ತೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಗಳಿಗೆ 16% ಹಣ ಹೋಗುತ್ತೆ, ಸಬ್ಸಿಡಿಗಳಿಗೆ 6%, ಡಿಫೆನ್ಸ್ಗೆ 8%, ಹಾಗೆ ರಾಜ್ಯಗಳ ಪಾಲಿನ ತೆರಿಗೆ ದುಡ್ಡನ್ನು ಅವರಿಗೆ ಕೊಡೋಕೆ 22% ಹೋಗುತ್ತೆ, ಫಿನಾನ್ಸ್ ಕಮಿಷನ್ ಹಾಗೂ ಇತರ ಟ್ರಾನ್ಸ್ಫರ್ಗಳಿಗೂ 8% ದುಡ್ಡು ಹೋಗುತ್ತೆ. ಹಾಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ 8% ಹಣ, ಉಳಿದ ವೆಚ್ಚಗಳಿಗೆ 8% ಹಣ ಹೋಗ್ತಾ ಇದೆ. ಈ ಬಜೆಟ್ ನಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಮಧ್ಯಮ ವರ್ಗದವರಿಗೆ ಟ್ಯಾಕ್ಸ್ ಕಮ್ಮಿ ಮಾಡಿರೋದು. ಅದರಲ್ಲಿ ಹೊಸ ತೆರಿಗೆ ಸ್ಲಾಬ್ಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ 0 ಇಂದ 4 ಲಕ್ಷ ರೂಪಾಯಿ ಆದಾಯ ಇರೋರಿಗೆ 0 ಟ್ಯಾಕ್ಸ್,
4 ಲಕ್ಷದಿಂದ 8 ಲಕ್ಷ ರೂಪಾಯಿ ತನಕ ಆದಾಯ ಇರೋರಿಗೆ 5% ಟ್ಯಾಕ್ಸ್, 8 ರಿಂದ 12 ಲಕ್ಷ ರೂಪಾಯಿ ಆದಾಯ ಇರೋರಿಗೆ 10% ಟ್ಯಾಕ್ಸ್, 12 ರಿಂದ 16 ಲಕ್ಷ ಆದಾಯಕ್ಕೆ 15% ಟ್ಯಾಕ್ಸ್, 16 ರಿಂದ 20 ಲಕ್ಷ ಆದಾಯಕ್ಕೆ 20% ಟ್ಯಾಕ್ಸ್, 20 ರಿಂದ 24 ಲಕ್ಷ ರೂಪಾಯಿ ಆದಾಯಕ್ಕೆ 25% ಟ್ಯಾಕ್ಸ್, 24 ಲಕ್ಷಕ್ಕೂ ಹೆಚ್ಚಿನ ಆದಾಯ ಇದ್ದಾಗ ಅವರಿಗೆ 30% ಟ್ಯಾಕ್ಸ್. ಮುಂಚೆ 15 ಲಕ್ಷಕ್ಕೂ ಅಧಿಕ ಆದಾಯ ಇದ್ದವರಿಗೆ 30% ಟ್ಯಾಕ್ಸ್ ಬರ್ತಾ ಇತ್ತು. ಈಗ ಅದು 24 ಲಕ್ಷಕ್ಕೆ ಹೋಗಿದೆ. ಹೈಯೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್. ಹೊಸ 25% ಟ್ಯಾಕ್ಸ್ ಸ್ಲ್ಯಾಬ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಗಿದೆ 20 ರಿಂದ 24 ಲಕ್ಷ ರೂಪಾಯಿನ ಆದಾಯಕ್ಕೆ. ಕೆಲವರು ಕೇಳಬಹುದು, ಅಲ್ಲ ಈಗ 12 ಲಕ್ಷ ತನಕ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳಿ. ಹೌದು, ಇಲ್ಲ. 12 ಲಕ್ಷ ರೂಪಾಯಿ ಪ್ಲಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಒಂದು 75,000 ರೂಪಾಯಿ. 12,75,000 ಆಲ್ಮೋಸ್ಟ್ 13 ಲಕ್ಷ ಹತ್ತತ್ರ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಟ್ಯಾಕ್ಸ್ ಇದೆ, ಆದರೆ ಅವರಿಗೆ ತೆರಿಗೆಯಿಂದ ವಿನಾಯಿತಿ ಇರುತ್ತೆ, ಕಟ್ಟಬೇಕಾಗಿಲ್ಲ. ನಿಮ್ಮ ಆದಾಯ 12 ಲಕ್ಷ ರೂಪಾಯಿ ಪ್ಲಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿ ಹತ್ತತ್ರ 13 ಲಕ್ಷ, 12.25 ಲಕ್ಷ ಅಲ್ಲಿ ತನಕ ನಿಮ್ಮ ಆದಾಯ ಇದ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಟ್ಯಾಕ್ಸ್ ಇದೆ, ಆದರೆ ಕಟ್ಟಬೇಕಾಗಿಲ್ಲ. ಆದರೆ ಆ ಲಿಮಿಟ್ ದಾಟಿದ ಬಳಿಕ ನಿಮ್ಮ ಆದಾಯ 13 ಲಕ್ಷ 14 ಲಕ್ಷ ಹಿಂಗೆ ದಾಟ್ತಾ ಹೋದ ಬಳಿಕ ಆವಾಗ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಅಂದ್ರೆ 4 ಲಕ್ಷದಿಂದಲೂ ಕ್ಯಾಲ್ಕುಲೇಟ್ ಮಾಡ್ತಾ ಬರಲಾಗುತ್ತೆ. ಸ್ಲ್ಯಾಬ್ ವೈಸ್ 4 ರಿಂದ 8 ಲಕ್ಷಕ್ಕೆ 5%, 8 ರಿಂದ 12 ಲಕ್ಷಕ್ಕೆ 10% ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತಾ ಬರಲಾಗುತ್ತೆ. ಸೊ ಹೈಯರ್ ಇನ್ಕಮ್ ಇರೋರನ್ನ 4 ಲಕ್ಷದಿಂದಲೇ ಹಿಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಮಾಡಲಾಗಿರುತ್ತೆ. ಟ್ಯಾಕ್ಸ್ ಇರುತ್ತೆ, ಆದರೆ 12.75 ಲಕ್ಷದ ತನಕ ವಿತ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಎಲ್ಲ ಸೇರಿಸಿ ಹೇಳ್ತಿರೋದು. ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅಂತ, ತೆರಿಗೆ 0 ಆಗಿರುತ್ತೆ ನಿಮಗೆ ಅಂತ. ಸೊ ಇದು ಅತಿ ದೊಡ್ಡ ಘೋಷಣೆ ಬಜೆಟ್ನಲ್ಲಿ ತೆರಿಗೆಗೆ ಸಂಬಂಧಪಟ್ಟಂತೆ. ಬಿಗ್ ಬೊನಾನ್ಸಾ ಇದು. ಹೆಚ್ಚು ಕಮ್ಮಿ ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಅನ್ನ ಅಬಾಲಿಷ್ ಮಾಡ್ದಂಗೆನೆ ಆಯಿತು. ಯಾಕೆ, ಏನು ಎತ್ತ, ಇದರ ಪರಿಣಾಮ ಏನು, ಟ್ಯಾಕ್ಸ್ ಬಜೆಟ್ನ ಟ್ಯಾಕ್ಸ್ ಡೀಟೇಲ್ ಸಂಪೂರ್ಣ ಮಾಹಿತಿಯೊಂದಿಗೆ ಪ್ರತ್ಯೇಕವಾಗಿಯೇ ಹೇಳಬೇಕು. ಅದನ್ನ ಈ ವರದಿಯಲ್ಲಿ ಹೇಳಿದೀವಿ. ಇಲ್ಲಿ ಟ್ಯಾಪ್ ಮಾಡೋ ಮೂಲಕ ನೀವು ಈ ವರದಿಯನ್ನು ಕೂಡ ನೋಡಬೇಕು, ಮಿಸ್ ಮಾಡದೆ ನೋಡಲೇಬೇಕು. ಟ್ಯಾಕ್ಸ್ ಮತ್ತು ಅದರ ಪರಿಣಾಮಗಳು, ಟ್ಯಾಕ್ಸ್ನ ಕಂಪ್ಲೀಟ್ ಬ್ರೇಕ್ ಡೌನ್ ಮತ್ತು ಅದರ 360 ಡಿಗ್ರಿ ಇನ್ಫಾರ್ಮೇಶನ್ ಈ ವರದಿಯಲ್ಲಿದೆ. ಜೊತೆಗೆ ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕ್ವಿಕ್ ರಿಮೈಂಡರ್, ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.